ಸರಿ ಶಾಸ್ತ್ರಿಗಳೇ, ಈ ದಿನ ಶನೈಶ್ಚರ ಮತ್ತು ನರಸಿಂಹನ ಆರಾಧನೆಯ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಪೋಷಿತಾ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 4/8/2022, ಸಮಯ 3:52 ಬೆಳಗಿನ ಜಾವ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಪೋಷಿತಾ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ಇದು ಮಿಥುನ ಲಗ್ನದ ಅಧಿಪತಿ ಬುಧ ತೃತೀಯ ಸ್ಥಾನದಲ್ಲಿದ್ದಾನೆ. ಅವನು ಉಚ್ಚಾಭಿಲಾಷಿ, ತುಂಬ ಒಳ್ಳೆಯದು. ಉಚ್ಚಾಭಿಲಾಷಣ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತ ಹೇಳುತ್ತೆ, ಒಳ್ಳೆಯದು. ಲಗ್ನದಲ್ಲಿ ಶುಕ್ರ ಇದ್ದಾನೆ, ಶುಭಗ್ರಹ, ಬಹಳ ಒಳ್ಳೆಯದು. ಇನ್ನು ಗುರು ಕೇಂದ್ರದಲ್ಲಿ ಕರ್ಮಸ್ಥಾನದಲ್ಲಿರ್ತಕ್ಕಂಥದ್ದು ಹಂಸಯೋಗ, ಬಹಳ ಒಳ್ಳೆಯದು. ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿರೋದು ಬಹಳ ಒಳ್ಳೆಯದು. ಲಾಭಾಧಿಪತಿ ಕುಚ ಲಾಭದಲ್ಲಿರೋದು ಬಹಳ ಒಳ್ಳೆಯದು. ಜಾತಕ ತುಂಬ ಚೆನ್ನಾಗಿದೆ. ಹೀಗಾಗಿ ಒಳ್ಳೆಯ ಅನುಕೂಲದ ವಾತಾವರಣವನ್ನು ಕಾಲ ಇವರಿಗೆ ಏರ್ಪಾಡು ಮಾಡಿಕೊಡುತ್ತೆ. ಈಗ ನಡೀತಾ ಇರತಕ್ಕಂಥದ್ದು ಕುಜದಶೆಯಲ್ಲಿ ಈಗ ಬುಧನ ಒಂದು ಭುಕ್ತಿ ನಡೀತಾ ಇದೆ, ಚೆನ್ನಾಗಿದೆ. ಕುಜನೂ ಚೆನ್ನಾಗಿದ್ದಾನೆ. ಈ ಕಾರಣದಿಂದಾಗಿ ಆತಂಕವಿಲ್ಲ, ಯೋಚನೆ ಮಾಡಬೇಕಾದ್ದಿಲ್ಲ. ಚೆನ್ನಾಗಿದೆ. ಆರೋಗ್ಯವೂ ಚೆನ್ನಾಗಿರ್ತದೆ, ವಿದ್ಯಾಭ್ಯಾಸವೂ ಚೆನ್ನಾಗಿರ್ತದೆ. ಈ ಚಂದ್ರ ಕೂಡ ತುಂಬ ಚೆನ್ನಾಗಿದ್ದಾನೆ, ದಿಗ್ಬಲ ಸಹಿತನಾಗಿ ಚತುರ್ಥದಲ್ಲಿರೋದು ಒಳ್ಳೆಯದು, ಚೆನ್ನಾಗಿರ್ತದೆ. ಏನು ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಗುಣಶ್ರೀ ಅವರು ತುಮಕೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 12/7/2017, ಸಮಯ 6:50 ಸಂಜೆ. ಅವರ ಪ್ರಶ್ನೆ, ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗುಣಶ್ರೀ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ಕೇಳಿದ್ದಾರೆ ಅಲ್ವಾ? ಜಾತಕವನ್ನು ನೋಡೋಣ. ಇದು ಧನು ಲಗ್ನವಾಗಿದೆ. ಲಗ್ನದಿಂದ ದ್ವಿತೀಯ ಸ್ಥಾನದ ಅಧಿಪತಿಯಾಗಿರ್ತಕ್ಕಂಥ ಶನೈಶ್ಚರ ವ್ಯಯದಲ್ಲಿದ್ದಾನೆ. ಸ್ವಲ್ಪ ವಿದ್ಯೆಗೆ ಹಿನ್ನಡೆ ಇದೆ, ಆಲಸ್ಯ ಇದೆ, ಹಠ ಇದೆ, ಹೇಳಿದ ಮಾತು ಕೇಳದೇ ಇರತಕ್ಕಂಥ ಲಕ್ಷಣ ಸೂಚಿಸ್ತಾ ಇದೆ. ಹಾಗಂತ ಸಂಪೂರ್ಣ ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಕರ್ಮಸ್ಥಾನದಲ್ಲಿರ್ತಕ್ಕಂಥ ಗುರು, ಶುಕ್ರ ಅಂದರೆ ಸ್ವಕ್ಷೇತ್ರದ ಶುಕ್ರ, ಇವೆಲ್ಲ ಒಳ್ಳೆಯ ಲಕ್ಷಣವೇ, ಸಂಶಯ ಇಲ್ಲ. ಆದರೆ ಈಗ ತತ್ಕಾಲದಲ್ಲಿ ಆಂಜನೇಯನ ಪ್ರಾರ್ಥನೆ ಬೇಕು. ಪ್ರತಿ ಶನಿವಾರ ಆಂಜನೇಯನ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗಿ, ಅಥವಾ ಶನೈಶ್ಚರ ಅಲ್ವಾ ಈಗ ವೀಕ್ ಆಗಿರ್ತಕ್ಕಂಥದ್ದು. ನಾನು ಹೇಳಿದೆ ಈಗಷ್ಟೇ ನೋಡಿ, ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ ತಿಲ ದಾನ ಮಾಡೋರೆ ಶನೈಶ್ಚರನ ಸನ್ನಿಧಾನಕ್ಕೆ ತುಂಬ ಅನುಕೂಲ ಆಗುತ್ತೆ. ಅಥವಾ ಕಬ್ಬಿಣ ದಾನ ತುಂಬ ಅನುಕೂಲ ಆಗುತ್ತೆ. ಅದು ವಿದ್ಯೆಗೆ ಏನು ಒಳ್ಳೆಯ ವಾತಾವರಣವನ್ನು ಏರ್ಪಾಡು ಮಾಡಿಕೊಡುತ್ತೆ. ಶನೈಶ್ಚರನ ಆರಾಧನೆ, ಆಂಜನೇಯನ ಪ್ರಾರ್ಥನೆ ಎರಡೂ ತುಂಬ ಸಹಾಯ ಆಗುತ್ತೆ. ಆ ಪ್ರಯತ್ನ ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಶ್ರೀನಿವಾಸ ಅವರು ಹಾಸನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 29/11/1939, ಸಮಯ 1:45 ಮಧ್ಯಾಹ್ನ. ಅವರ ಪ್ರಶ್ನೆ, ತುಂಬ ದೊಡ್ಡ ಸಂಸ್ಥೆಯ ವಿರುದ್ಧ ಮೊಕದ್ದಮೆಗಳನ್ನು ನಡೆಸ್ತಾ ಇದ್ದೀನಿ, ಜಯ ಸಿಗುತ್ತಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಜೊತೆಗೆ ತೊಡಕಿದ್ದಲ್ಲಿ ಪರಿಹಾರ ತಿಳಿಸಿ, ಮುಂದುವರಿಬೇಕಾ ಬೇಡವಾ ಸಲಹೆ ನೀಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಶ್ರೀನಿವಾಸನ್ ಅವರ ಪ್ರಶ್ನೆ, ಒಂದು ದೊಡ್ಡ ಸಂಸ್ಥೆಯ ವಿರುದ್ಧವೋ ಅಥವಾ ಇನ್ನೇನೋ ಒಂದು ಮೊಕದ್ದಮೆ ಹೂಡಿದ್ದಾರೆ. ಇವರು ಕಾನೂನಾತ್ಮಕ ಹೋರಾಟ ಕೈಗೊಂಡಿದ್ದಾರೆ, ಏನಾಗುತ್ತೆ ಅಂತ ಕೇಳಿದ್ದಾರೆ. ಜಾತಕವನ್ನು ನೋಡೋಣ. ನೋಡಿ, ತಮ್ಮ ಉತ್ಸಾಹಕ್ಕೆ ಮೆಚ್ಚಿಕೊಳ್ಬೇಕು. ನಿಜವಾಗೂ ಈ ವಯಸ್ಸಿನಲ್ಲೂ ಅಂಥದ್ದೊಂದು ಹೋರಾಟದ ಮನೋಭಾವ ಇದೆಯಲ್ಲ, ಅದು ನಿಜಕ್ಕೂ ಮೆಚ್ಚುವಂಥದ್ದು. ಎಲ್ಲ ಯುವಕರಿಗೆ ಅದು ಸ್ಫೂರ್ತಿಯಾಗಿದೆ. ಒಳ್ಳೆಯದಕ್ಕಾಗಿ ಹೋರಾಟ ಮಾಡಲಿಕ್ಕೆ ತುಂಬ ಜನಕ್ಕೆ ಹಿಂಜರಿಕೆ ಇರ್ತದೆ, ಆದರೆ ಹಿಂಜರಿಕೆ ಮಾಡಬಾರ್ದು. ಒಳ್ಳೆಯದಕ್ಕಾಗಿ ಹೋರಾಡಬೇಕು ಅಂತ ಹೇಳುತ್ತೆ ನಮ್ಮ ಶಾಸ್ತ್ರಗಳು. ಅಥವಾ ಇನ್ಯಾವುದೋ ಒಂದು ಮಾರ್ಗದರ್ಶಿ, ನಾವು ಯಾವುದನ್ನು ಚಾಣಕ್ಯ ಇತ್ಯಾದಿಗಳನ್ನು ಆಧಾರವಾಗಿ ಇಟ್ಕೊಳ್ತೀವೋ ಅಂಥವರೆಲ್ಲ ಹಾಗೆ ಹೇಳ್ತಾರೆ. ಒಳ್ಳೆಯದಿದ್ದರೆ ಅದನ್ನು ಹೋರಾಡಿ ಗೆಲ್ಲಬೇಕು ಅಂತ. ಆ ಸ್ವಭಾವ ಕೆಲವರಿಗೆ ಇರ್ತದೆ. ಸಂತೋಷ, ನಿಮಗೆ ಆ ಉತ್ಸಾಹ ಇದೆಯಲ್ಲ ಈ ವಯಸ್ಸಿನಲ್ಲೂ ಸಂತೋಷ. ನೋಡೋಣ. ನೋಡಿ, ತಮ್ಮದು ಧನು ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಅವನೇ ಆಗಿದ್ದಾನೆ. ಆದರೆ ವ್ಯವಹಾರ, ಇಂಥ ಚಟುವಟಿಕೆಗಳು ಮುಂದುವರಿಯುವ ಸಂದರ್ಭದಲ್ಲಿ ಒಂದು ದಶಾಭಕ್ತಿಯ ಬಲ ಬೇಕು. ಅಟ್ ಪ್ರೆಸೆಂಟ್ ಹೇಗಿದೆ ಅಂತ. ಗುರು ಚೆನ್ನಾಗಿದ್ದುಬಿಟ್ರೆ ಸಾಲಲ್ಲ, ಅವನ ಕಾಲವೂ ಇರಬೇಕು. ನೋಡೋಣ. ಈಗ ತಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ಬುಧನ ಒಂದು ಕಾಲ ನಡೀತಾ ಇದೆ. ನೋಡಿ, 2025 ನವೆಂಬರ್ವರೆಗೆ ಬುಧ ಅವನ ಒಂದು ಭುಕ್ತಿ ಇದೆ. ಬುಧ ನಿಮ್ಮ ಜಾತಕದಲ್ಲಿ ಬಲಹೀನನಾಗಿದ್ದಾನೆ, ಭಾಗ್ಯಸ್ಥಾನದಲ್ಲಿದ್ದಾನೆ. ಆದರೆ ಅದು ಶತ್ರು ಕ್ಷೇತ್ರ. ಮತ್ತು ಅಷ್ಟಲ್ಲದೆ ರವಿಯುಕ್ತನಾಗಿರುವ ಕಾರಣದಿಂದಾಗಿ ಮೌಢ್ಯತೆಯೂ ಇದೆ. ಬಲವರ್ಜಿತಸ್ಯ ರಿಕ್ತ ಅಂತ ಹೇಳುತ್ತೆ. ನೀವು ತುಂಬ ಈ ಹೋರಾಟ ನಿಮಗೆ ನೀವು ಬಲ ಕೊಡೋದಿಲ್ಲ, ಗೆಲುವನ್ನು ಕೊಡೋದು ಕಷ್ಟ ಆಗುತ್ತೆ. ಹೀಗಾಗಿ
ನಿಮ್ಮ ಉತ್ಸಾಹಕ್ಕೆ ನಾನು ಭಂಗ ಮಾಡ್ತಾ ಇಲ್ಲ, ಕಾಲ ಸ್ಥಗಿತ ಮಾಡಲಿಕ್ಕೆ ಸೂಚಿಸ್ತಾ ಇದೆ. ಈ ಕಾರಣದಿಂದ ಈ ಹೋರಾಟ ನಿಮಗೆ ಕಷ್ಟ ಆಗಬಹುದು. ಇಲ್ಲ, ನಾನು ಮಾಡಲೇಬೇಕು ಅಂದರೆ ದೈವದ ಮೊರೆ ಹೋಗಬೇಕು. ಇದು ಬುಧನಿಗೆ ನಾವು ಇಂಥ ವಿಶೇಷ ಸಂದರ್ಭಗಳಲ್ಲಿ ನಾವು ಪ್ರಾರ್ಥನೆ ಮಾಡೋದು ಸುದರ್ಶನ. ಅದಕ್ಕೆ 10,000 ಸಂಖ್ಯೆಯಲ್ಲಿ ಸುದರ್ಶನ ಮಂತ್ರವನ್ನು, ಸುದರ್ಶನ ಬಹಳ ಬಹಳ ವಿಶಿಷ್ಟವಾದದ್ದು. ಆ ಪ್ರಯೋಗಗಳು ಬಹಳ ಕಡಿಮೆ ಆಗುತ್ತೆ, ಕಡಿಮೆ ಯಾಕೆಂದರೆ ಅದಕ್ಕೆ ಕ್ರಮ ಬಹಳ ವಿಶಿಷ್ಟವಾದ ಕ್ರಮ ಮತ್ತು ಅದನ್ನು ಅನುಸರಿಸೋದು ಕಷ್ಟ ಕೆಲವರಿಗೆ. ಹೀಗಾಗಿ ಅದನ್ನು 10,000 ಸಂಖ್ಯೆಯಲ್ಲಿ ಜಪ ಸಹಿತ ಅದು ಶ್ರದ್ಧೆಯಿಂದ ಜಪ ಮಾಡಬೇಕು. ಹಾಗೆ ಜಪ ಮಾಡಿಸಿ ಪ್ರಯತ್ನ ಪಟ್ಟರೆ ಆ ಸುದರ್ಶನ ಗೆಲುವಿನ ಅದು ಸಾಧನ. ಹೀಗಾಗಿ ಆ ಸುದರ್ಶನ ಮಂತ್ರದಿಂದ ಖಂಡಿತ ಸಾಧ್ಯತೆ ಇದೆ. ಆ ಭಗವಂತನ ಆರಾಧನೆಯಿಂದ ಅನುಕೂಲ ಆದೀತು ತಮಗೆ. ಸರಿ ಶಾಸ್ತ್ರಿಗಳೇ, ಇನ್ನು ವಾಸುದೇವ್ ಮೂರ್ತಿ ಅವರು ದೊಡ್ಡಬಳ್ಳಾಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 18/9/1968, ಸಮಯ 10 ಗಂಟೆ 15 ನಿಮಿಷ ರಾತ್ರಿ. ಅವರ ಪ್ರಶ್ನೆ, ಕೆಲಸ ಸಿಗ್ತಾ ಇಲ್ಲ, ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಾಸುದೇವ್ ಮೂರ್ತಿ ಅವರ ಪ್ರಶ್ನೆ ಕೆಲಸ, ವೃತ್ತಿ ಸಂಬಂಧಿ ಕೆಲಸ ಸಿಗ್ತಾ ಇಲ್ಲ, ಏನು ಮಾಡೋದು ಅಂತ. ಪಾಪ ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ವೃಷಭ ಲಗ್ನ. ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ, ವೃತ್ತಿಯನ್ನು ನಾವು ನಿರೀಕ್ಷೆ ಮಾಡುವಂಥದ್ದು ಸ್ಥಾನ ಯಾವುದಪ್ಪ ಅಂದರೆ 10ನೇ ಮನೆ. ಆ 10ನೇ ಮನೆಯ ಅಧಿಪತಿ ನಿಮ್ಮ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ. ನೀಚ ಸ್ಥಾನದಲ್ಲಿದ್ದಾಗ ಗ್ರಹಗಳಿಗೆ ಬಲ ಇರೋದಿಲ್ಲ, ಬಲ ಇಲ್ಲದಾಗ ಫಲ ಇರೋದಿಲ್ಲ. ಅದು ವ್ಯಯಸ್ಥಾನ ಬೇರೆ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ತಮಗೆ ಚಂದ್ರ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಗುರುವಿನ ಒಂದು ಕಾಲ ಮೇವರೆಗೆ, ಆಮೇಲೆ ಶನೈಶ್ಚರ ಶುರುವಾಗುತ್ತೆ. ಹೀಗೆ ಈ ಗುರು ನಿಮ್ಮ ಜಾತಕದಲ್ಲಿ ಆತ ಚತುರ್ಥ ಸ್ಥಾನದಲ್ಲಿದ್ದಾನೆ. ಅದು ಮಿತ್ರಕ್ಷೇತ್ರ, ಸಂಶಯ ಇಲ್ಲ. ಅಲ್ಲಿ ಮಿತ್ರನಿಂದ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸ್ನೇಹಿತರ ಸಹಾಯ, ಸಲಹೆ, ಗೈಡೆನ್ಸ್ ತೊಗೊಳ್ಳೋದು ತುಂಬ ಒಳ್ಳೆಯದು. ಅದರಿಂದ ನಿಮಗೆ ಅನುಕೂಲ ಉಂಟಾಗುತ್ತೆ. ನನಗನ್ಸಿದ ಮಟ್ಟಿಗೆ ಮೇ ಒಳಗೆ ನಿಮಗೆ ಅವಕಾಶ ಆಗುತ್ತದೆ. ನೀವು ನೋಡಿ, ಗುರುಚರಿತ್ರೆ ಪಾರಾಯಣ ಮಾಡಿ, ತುಂಬ ಸಹಾಯವಾಗುತ್ತೆ, ತುಂಬ ಅನುಕೂಲ ಆಗುತ್ತೆ. ನನಗನ್ಸಿದ ಮಟ್ಟಿಗೆ 9 ದಿನಗಳ ಕಾಲ ಇಟ್ಟುಕೊಂಡು ಗುರುವಿನ ಸೇವೆ, ಗುರುವಿನ ಪಾರಾಯಣ, ಆ ಗುರುಚರಿತ್ರೆ ಪಾರಾಯಣ ಮಾಡೋದ್ರಿಂದ ಖಂಡಿತ ವೃತ್ತಿಯಲ್ಲಿ ಒಂದು ಹೊಸತನ, ಅಂದರೆ ಹೊಸ ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರೋ ಅದನ್ನು ಪಡೀಲಿಕ್ಕೆ ಖಂಡಿತ ಅವಕಾಶ ಇದೆ. ಪ್ರಯತ್ನ ಮಾಡಿ. ಮತ್ತು ಪ್ರತಿ ಗುರುವಾರ ಗೋವಿಗೆ ಸ್ವಲ್ಪ ಗ್ರಾಸ ಕೊಡಿ. ಬಾಳೆಹಣ್ಣು, ಬೆಲ್ಲ, ಅಕ್ಕಿ ಇದನ್ನು ಕೊಟ್ಟರೆ ಅದು ತುಂಬ ಸಹಾಯ ಆಗುತ್ತೆ. ಪ್ರಯತ್ನ ಮಾಡಿ. 9 ಗುರುವಾರ ಕೊಡಿ ಇದನ್ನು. ಮತ್ತು ಈ 9 ದಿನ ಗುರುಚರಿತ್ರೆ ಪಾರಾಯಣ ತಪ್ಪದೆ ಮಾಡಿ. ಅದೂ ತುಂಬ ಸಹಾಯವಾಗುತ್ತೆ. ಅನುಕೂಲ, ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ರಾಜರೆಡ್ಡಿ ಅವರು ಗುಲ್ಬರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 4/1/1993, ಸಮಯ 5 ಗಂಟೆ 30 ನಿಮಿಷ ಸಂಜೆ. ಅವರ ಪ್ರಶ್ನೆ, ಕೆಲಸ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಜರೆಡ್ಡಿ ಅವರ ಪ್ರಶ್ನೆ ಕೆಲಸ ಆರೋಗ್ಯದ ಬಗ್ಗೆ ಪ್ರಶ್ನೆ ಕಳಿಸಿದ್ದಾರೆ. ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನ. ಲಗ್ನದಲ್ಲಿ ಕುಜ ಇದ್ದಾನೆ. ಕುಜನಿಗೆ ಬುಧನ ದೃಷ್ಟಿ, ಲಗ್ನಾಧಿಪತಿ ಬುಧ ಸ್ವಲ್ಪ ತೊಡಕಿದೆ. ಈಗ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಬುಧನದ್ದೇ ಕಾಲ ನಡೀತಾ ಇದೆ. ಬುಧ ನಿಮ್ಮ ಜಾತಕದಲ್ಲಿ ಮೌಢ್ಯನಾಗಿ ಬೇರೆ ಇದ್ದಾನೆ. ನೋಡಿ, ನರಸಿಂಹ ಕವಚವನ್ನು ಕೇಳಿಸ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ ಆರೋಗ್ಯದ ದೃಷ್ಟಿಯಿಂದ. ಮತ್ತು ಕೆಲಸದ ದೃಷ್ಟಿಯಿಂದ ತಾವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇವೆರಡು ತುಂಬ 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 ಉಪಕಾರಿಯಾಗುತ್ತೆ, ಸಹಕಾರ ಸಿಗುತ್ತೆ. ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ನರಸಿಂಹ ಕವಚ ಕೇಳಿಸ್ಕೊಳ್ಳೋದು ಪ್ರತಿ ದಿವಸ ಕೇಳಿಸ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ. ವಿಷ್ಣು ಸಹಸ್ರನಾಮ ನಿಮ್ಮ ವೃತ್ತಿ ಸಂಬಂಧಿ ಅನುಕೂಲಕ್ಕಾಗಿ ಮಾಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.